ತನ್ನ ಪೌಷ್ಟಿಕ ಸತ್ವದ ಕಾರಣದಿಂದ ಪರಂಗಿ ಹಣ್ಣಿಗೆ ವಿಶೇಷ ಮಹತ್ವವಿದೆ. ಅದರಲ್ಲೂ ತೂಕ ಇಳಿಸಲು ಬಯಸೋರಿಗೆ ಎಲ್ಲ ಡಯಟಿಸ್ಟ್ ರೆಕಮೆಂಡ್ ಮಾಡೋ ಮೊದಲ ಹಣ್ಣು ಇದು. ಇಂತಹ ಬಹು ಪ್ರಯೋಜನಕಾರಿ ಹಣ್ಣಿನ ಕುರಿತಂತೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಹಣ್ಣುಗಳ ಸಾಲಿನಲ್ಲಿ ಪಪಾಯ ಹಣ್ಣಿಗೆ ವಿಶೇಷ ಸ್ಥಾನವಿದೆ. ಅದರಲ್ಲೂ ಡಯಟ್ ಮಾಡೋರಿಗೆ ಪಪಾಯ ತಿನ್ನಲು ಪೌಷ್ಟಿಕ ತಜ್ಞರು ಸಲಹೆ ನೀಡ್ತಾರೆ. ಪಪಾಯ ಇದರ ಕಾಯಿಯಿಂದ ಹಿಡಿದು ಎಲೆಯವರೆಗೂ ಉಪಯೋಗಕ್ಕೆ ಬರೋದ್ರಿಂದ ಆರೋಗ್ಯ ವಾಹಕ ಅಂತ ಕರೆಯಲಾಗುತ್ತೆ. ಪರಂಗಿ ಕಾಯಿಯಲ್ಲಿ ಹಲ್ವದಿಂದ ಹಿಡಿದು ಪಲ್ಯದವರೆಗೂ ತಿನಿಸು ತಯಾರಾಗತ್ತೆ. ಇನ್ನು ಕೇಸರಿ ಬಣ್ಣದ ತಿರುಳು, ಕಪ್ಪು ಬೀಜ ಮಿಶ್ರಿತ ಹಣ್ಣು ನಾನಾ ಪೌಷ್ಟಿಕಾಂಶಗಳ ಆಗರ. ಇನ್ನು ಇದರ ಎಲೆಯ ಜ್ಯೂಸನ್ನು ಪ್ಲೇಟ್ಲೆಟ್ ಕೌಂಟ್ ಹೆಚ್ಚು ಮಾಡಲು ಬಳಸಲಾಗುತ್ತೆ. ಇನ್ನು ಆರೋಗ್ಯವರ್ಧಕವಾದ ಈ ಹಣ್ಣು ಹೆಚ್ಚು ಉಷ್ಣಾಂಶ ಭರಿತ ಹಣ್ಣಾಗಿದ್ದು ಇದರಲ್ಲಿ ವಿಟಮಿನ್ ಸಿ, ಎ, ವಿಟಮಿನ್ B9, ನಾರಿನಂಶ ಯಥೇಚ್ಛವಾಗಿರುತ್ತೆ. ಇನ್ನು ಇದರಲ್ಲಿರುವ ಪಪೈನ್ ಎಂಬ ಕಿಣ್ವಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತವೆ. ಇನ್ನು ವಿಟಮಿನ್ ಸಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯ ಹೆಚ್ಚಳಕ್ಕೆ ಸಹಾಯವಾಗುತ್ತೆ. ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಹಾಗೆಯೇ ಚರ್ಮದ ಆರೋಗ್ಯಕ್ಕೂ ಪೂರಕವಾಗಿದೆ. ಇದರಲ್ಲಿರುವ ನಾರಿನಂಶ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಮಲಬದ್ಧತೆಯನ್ನ ನಿವಾರಿಸುತ್ತೆ. ದೇಹ ತೂಕ ಇಳಿಕೆಗೂ ಕೂಡ ಉತ್ತಮವಾದ ಹಣ್ಣು. ದೇಹದ ತೂಕ ಇಳಿಸಲು ಪರಂಗಿ ಬಹಳ ಉಪಯುಕ್ತವಾದ ಹಣ್ಣು. ಯಾಕಂದ್ರೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರೋದ್ರ ಜೊತೆಗೆ ಹೆಚ್ಚು ನೀರಿನಂಶ ಇರುವ ಹಣ್ಣು ಕೂಡ ಹೌದು. ಹಾಗೆಯೇ ಇತರೆ ಎಲ್ಲ ಹಣ್ಣುಗಳಿಗೆ ಹೋಲಿಸಿದ್ರೆ ಇದರಲ್ಲಿ ನಾರಿನಂಶ ಕೊಂಚ ಹೆಚ್ಚಾಗಿಯೇ ಇರುತ್ತೆ. ಹಾಗಾದ್ರೆ ಇದು ದೇಹ ತೂಕ ಇಳಿಕೆಗೆ ಹೇಗೆ ಸಹಕರಿಸುತ್ತೆ ನೋಡೋಣ. ಕಡಿಮೆ ಕ್ಯಾಲೋರಿ. ಈಗಾಗಲೇ ಹೇಳಿದಂತೆ ದೇಹ ತೂಕ ಇಳಿಕೆ ಸಮಯದಲ್ಲಿ ಹೆಚ್ಚಾಗಿ ಪೌಷ್ಟಿಕ ತಜ್ಞರು ಕ್ಯಾಲೋರಿ ಆಧಾರದ ಮೇಲೆ ಊಟದ ಸಮತೋಲನ ಕಾಯ್ದುಕೊಳ್ಳಲು ಹೇಳ್ತಾರೆ. ಹಾಗಾಗಿ ಪಪಾಯ ಹಣ್ಣು ಕಡಿಮೆ ಕ್ಯಾಲೋರಿ ಇರೋ ಹಣ್ಣಾಗಿರೋದ್ರಿಂದ ಇದಕ್ಕೆ ಪ್ರಾಮುಖ್ಯತೆ ನೀಡ್ತಾರೆ. 1 ಕಪ್ ಪಪಾಯದಲ್ಲಿ 55ರಿಂದ 60 ಕ್ಯಾಲೋರಿ ಸಿಗೋದ್ರ ಜೊತೆಗೆ ಹೊಟ್ಟೆ ತುಂಬಿದ ಅನುಭವ ನೀಡುತ್ತೆ. ಹಾಗಾಗಿ ಇದು ತೂಕ ಇಳಿಕೆಗೆ ಬೆಸ್ಟ್ ಅಂತಲೇ ಹೇಳಬಹುದು. ಇನ್ನು ಹೆಚ್ಚು ನಾರಿನಂಶ. ಪಪಾಯದಲ್ಲಿರುವ ನಾರಿನಂಶವು ತುಂಬಾ ಹೊತ್ತಿನವರೆಗೆ ಹೊಟ್ಟೆ ತುಂಬಿದ ಅನುಭವ ನೀಡೋದ್ರಿಂದ ಅತಿ ಹೆಚ್ಚು ತಿನ್ನುವುದನ್ನು ತಪ್ಪಿಸುತ್ತದೆ. ಜೀರ್ಣಕ್ರಿಯೆಗೆ ಸಹಾಯಕ. ಪಪಾಯಲ್ಲಿರುವ ಪಪೈನ್ ಎಂಬ ಕಿಣ್ವವು ಪ್ರೋಟೀನ್ಗಳನ್ನು ಭೇದಿಸುವ ಮೂಲಕ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಜೀರ್ಣಕ್ರಿಯೆಯು ಹೊಟ್ಟೆ ಉಬ್ಬುವಿಕೆಯನ್ನು ತಡೆಯುತ್ತದೆ ಮತ್ತು ಕರುಳಿನ ಆರೋಗ್ಯವನ್ನು ಉತ್ತೇಜಿಸುವುದರಿಂದ ತೂಕ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತದೆ. ನೈಸರ್ಗಿಕ ಮೂತ್ರವರ್ಧಕ. ಪಪಾಯಿ ನೈಸರ್ಗಿಕ ಮೂತ್ರವರ್ಧಕವಾಗಿ ಕಾರ್ಯನಿರ್ವಹಿಸುತ್ತೆ. ದೇಹದಲ್ಲಿನ ಹೆಚ್ಚುವರಿ ನೀರಿನ ತೂಕವನ್ನು ತೊಡೆದುಹಾಕಲು ಸಹಾಯ ಮಾಡುವ ಮೂಲಕ ದೇಹದ ಉಬ್ಬುವಿಕೆಯನ್ನ ಕಡಿಮೆ ಮಾಡುತ್ತೆ ಮತ್ತು ಒಟ್ಟಾರೆ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಕಡಿಮೆ ಸಕ್ಕರೆ ಅಂಶದ ಹಣ್ಣು. ಹೌದು, ಕೆಲವು ಹಣ್ಣುಗಳಲ್ಲಿ ಸಕ್ಕರೆ ಅಂಶ ಹೆಚ್ಚಿರುತ್ತೆ, ಆದ್ರೆ ಪಪಾಯ ಹಾಗಲ್ಲ. ಇದರಲ್ಲಿ ಸಕ್ಕರೆ ಅಂಶ ಕಡಿಮೆ ಇರೋದ್ರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ಏರಿಕೆಯಾಗೋದನ್ನ ತಡೆಯುತ್ತದೆ. ಹಾಗಾಗಿ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಮತ್ತು ಅನಾರೋಗ್ಯಕರ ಹೆಚ್ಚಿನ ಕ್ಯಾಲೋರಿ ಭರಿತ ಆಹಾರ ಸೇವನೆಯಿಂದ ದೂರವಿರಿಸುತ್ತೆ. ಜೀವಸತ್ವಗಳು ಮತ್ತು ಖನಿಜಾಂಶಗಳಿಂದ ಸಮೃದ್ಧ. ಪಪಾಯಿಯು ದೇಹಕ್ಕೆ ಅಗತ್ಯವಾದ ಜೀವಸತ್ವಗಳಾದ ವಿಟಮಿನ್ ಸಿ, ಎ ಮತ್ತು ವಿಟಮಿನ್ ಇ ಹಾಗೆಯೇ ಖನಿಜಾಂಶಗಳಾದ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಒಳಗೊಂಡಿದೆ. ಈ ಪೋಷಕಾಂಶಗಳು ಆರೋಗ್ಯ ಮತ್ತು ಶಕ್ತಿಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಮತ್ತು ದೇಹದಲ್ಲಿನ ಕ್ಯಾಲೋರಿಗಳನ್ನು ಸುಡುವುದಕ್ಕೆ ಸುಲಭವಾಗುತ್ತೆ. ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಪಪಾಯಿಯಲ್ಲಿರುವ ಪೋಷಕಾಂಶಗಳು, ವಿಶೇಷವಾಗಿ ಬಿ ಜೀವಸತ್ವಗಳು, ಆರೋಗ್ಯಕರ ಚಯಾಪಚಯ ಕ್ರಿಯೆಗೆ ಸಹಾಯ ಮಾಡುತ್ತದೆ. ವೇಗವಾದ ಚಯಾಪಚಯವು ಹೆಚ್ಚು ಕ್ಯಾಲೋರಿಗಳನ್ನು ಸುಡೋದ್ರಿಂದ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಇನ್ನು ಹೃದಯ ರಕ್ತನಾಳದ ಆರೋಗ್ಯ ಸುಧಾರಣೆ. ಪಪಾಯಿಯಲ್ಲಿ ಉತ್ಕರ್ಷಣ ನಿರೋಧಕಗಳು ಮತ್ತು ನಾರಿನಂಶ ಸಮೃದ್ಧವಾಗಿದೆ. ಇದು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡಲು, ಹೃದಯದ ಆರೋಗ್ಯಕ್ಕೆ, ತೂಕ ನಿರ್ವಹಣೆಗೆ ಉತ್ತಮವಾಗಿದೆ. ದೇಹದಲ್ಲಿನ ವಿಷಾಂಶವನ್ನ ತೊಡೆದುಹಾಕುತ್ತದೆ. ಪಪಾಯಿಯು ಕಿಣ್ವಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನ ಹೊಂದಿರೋದ್ರಿಂದ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನ ವಿಷವನ್ನ ತೆಗೆದುಹಾಕುತ್ತೆ. ಇದರಿಂದ ಚಯಾಪಚಯ ಕ್ರಿಯೆಗೆ ಕಾರಣವಾದ ಅಂಗಗಳ ಕಾರ್ಯನಿರ್ವಹಣೆ ಸುಧಾರಿಸುವ ಮೂಲಕ ತೂಕ ಕಡಿಮೆಯಾಗುತ್ತೆ. ನೀರಿನಂಶ ಇರೋ ಹಣ್ಣು. ಪಪಾಯಿಯಲ್ಲಿ ಹೆಚ್ಚಿನ ನೀರಿನ ಅಂಶವಿದ್ದು ಇದು ದೇಹವನ್ನ ಡಿಹೈಡ್ರೇಟ್ ಮಾಡಲು ಬಿಡುವುದಿಲ್ಲ. ಆರೋಗ್ಯಕ್ಕೆ ಅತ್ಯಗತ್ಯ ಮತ್ತು ಚಯಾಪಚಯ ಕ್ರಿಯೆ ಹೆಚ್ಚಿಸುವ ಮೂಲಕ ಹಾಗೆಯೇ ದೈಹಿಕ ಚಟುವಟಿಕೆಯನ್ನು ಉತ್ತೇಜಿಸಿ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.